ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಮತ್ತೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಮೂರನೇ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಓಕೆ, ಸೊ ನೋಡಿ, ಲಾಸ್ಟ್ ಎರಡನೇ ಅಂದರೆ ನಮಗೆ ಎಕನಾಮಿಕ್ ಸರ್ವೆ ವಿಡಿಯೋ ಪಾರ್ಟ್ 2 ಅಲ್ಲಿ ಅಂತಂದರೆ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಮಾಡಿದೆ. ಏನಂದ್ರೆ ನೋಡಿ, ಈ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಂತಿದೆಯಲ್ಲ, ಸೊ ಇದನ್ನ ರಚನೆ ಮಾಡುವಂಥದ್ದು ವಾಟರ್ ಆಕ್ಟ್ ಆಫ್ ದಿ 1974 ಅಥವಾ ಇದನ್ನ ಜಲ ಕಾಯ್ದೆ 1974 ಕ್ರಿಯೇಟ್ ಮಾಡ್ತಾರೆ. ಎರಡು ಬಾಡಿ ಕ್ರಿಯೇಟ್ ಮಾಡ್ತಾರೆ. ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತೀವಿ, ಇನ್ನೊಂದು ಬಂದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರೀತಾರೆ. ಓಕೆ, ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಆಕ್ಚುಲಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರ್ತಾರೆ. ಓಕೆ, ಅಂದ್ರೆ IFS ಆಫೀಸರ್ ಅಂದ್ರೆ ಎಕ್ಸಿಕ್ಯೂಟಿವ್ ಕಡೆಯಿಂದ ಆಗಿರ್ತಾರೆ, ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಅಲ್ಲ. ಜೊತೆಗೆ CPC ಬೇಡ್ ಕೂಡ ಎಕ್ಸಿಕ್ಯೂಟಿವ್ ಆಗಿರ್ತಾರೆ, ನಾಟ್ ಎ ಚೀಫ್ ಮಿನಿಸ್ಟರ್ ಅಂತ. ಸೊ ಹಾಗಾಗಿ ಪ್ಲೀಸ್ ಮೇಕ್ ದಟ್ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ದಾಸೋಹ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿ ಅಂತ ಕೇಳಿದ್ದಾರೆ ನೋಡಿ. ಹೌದಾ? ಶಿಕ್ಷಣ, ಆಹಾರ ಪೂರೈಕೆ, ಕೃಷಿ ಮತ್ತೆ ಲಾಸ್ಟ್ ಒನ್ ಆಗಿ ಆರೋಗ್ಯ ಅಂತ ಕೇಳಿದ್ದಾರೆ. ಹೌದಾ? ಸೊ ದಾಸೋಹ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಶಿಕ್ಷಣ, ಆಹಾರ ಪೂರೈಕೆ, ಕೃಷಿ ಮತ್ತೆ ಆರೋಗ್ಯ ಅಂತಿದೆ ನೋಡಿ. ಸೊ ಈ ದಾಸೋಹ ಯೋಜನೆ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಆಹಾರ ಪೂರೈಕೆಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಸೊ ದಟ್ ಈಸ್ ಕಾಲ್ಡ್ ದ ದಾಸೋಹ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ನೋಡಿ, ಇದು ಏನಕ್ಕೆ ಅಂತಂದ್ರೆ ಆಕ್ಚುಲಿ ದ ಅಲಾಟ್ಮೆಂಟ್ ಆಫ್ ದ ಫುಡ್ ಗ್ರೇನ್ಸ್ ಟು ದ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ ದ ದಾಸೋಹ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ನೋಡಿ, ಯಾವೆಲ್ಲ ಒಂದು ಸಂಸ್ಥೆಗಳು ವೆಲ್ಫೇರ್ಗೋಸ್ಕರ, ಕಲ್ಯಾಣಗೋಸ್ಕರ ಕೆಲಸ ಮಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್ ನಮಗೆ ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು. ಓಕೆನಾ? ಅದೇ ರೀತಿ ಕುರುಡರ ಒಂದು ಶಾಲೆಗಳು, ಕುರುಡರ ಒಂದು ಇದಾಗಿರ್ಬೋದು. ಓಕೆನಾ? ಸೊ ಅದೇ ರೀತಿ ಒಂದು ನಿರ್ಗತಿಕರ ಕೇಂದ್ರಗಳಾಗಿರ್ಬೋದು. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಸ್ಕೀಮ್ ಅಲ್ಲಿ ಸೊ ಪ್ರತಿ ವ್ಯಕ್ತಿ ಕೂಡ ಯಾವ ರೀತಿ ಹೊರಗಡೆ ಪಡಿತಾರೆ, ಅವ್ರಿಗೆ 10 kg ರೈಸ್ ಮತ್ತೆ 5 kg ವೀಟ್ ಗೋಧಿಯನ್ನ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ದ ದಾಸೋಹ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದು ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಏನಂತಂದ್ರೆ ಆಕ್ಚುಲಿ ಕೊಡುವಂತ ಒಂದು ಆಹಾರ ಧಾನ್ಯದ ಸ್ಕೀಮ್ ಆಗಿದೆಯಲ್ಲ, ದಟ್ ಈಸ್ ಕಾಲ್ಡ್ ದ ದಾಸೋಹ ಯೋಜನೆ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ B is the right answer. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಯಾವ ರೀತಿಯ ಕಾಡು ಹೆಚ್ಚು ಅಥವಾ ಯಾವ ರೀತಿಯ ಕಾಡುಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತಿದ್ರೆ ನಮಗೆ ಡಿಫ್ರೆಂಟ್ ಟೈಪ್ ಇರುವಂತಹ ಫಾರೆಸ್ಟ್ ನಾವು ನೋಡ್ತೀವಿ ಇದರಲ್ಲಿ ಜಿಯೋಗ್ರಫಿಯಲ್ಲಿ. ಸೊ ಮೀಸಲು ಅರಣ್ಯ ಅಂತಿದೆ, ರಿಸರ್ವ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಸಂರಕ್ಷಿತ ಅರಣ್ಯ ಅಂತ ಕರಿತೀವಿ ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಗ್ರಾಮ ಅರಣ್ಯ ವಿಲೇಜ್ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಖಾಸಗಿ ಅರಣ್ಯ ಅಥವಾ ಪ್ರೈವೇಟ್ ಫಾರೆಸ್ಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಒಂದು ವಿಧಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವಂತ ಫಾರೆಸ್ಟ್ ಯಾವ್ದು ಅಂತ ಕೇಳಿ, ಎಲ್ಲ ಕಂಡು ಬರುತ್ತೆ, ಆದ್ರೆ ಅತಿ ಹೆಚ್ಚು ಯಾವ್ದು ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಕಂಡು ಬರೋದು ಯಾವ್ದು ಅಂತಂದ್ರೆ ಅದು ಮೀಸಲು ಅರಣ್ಯ. ಇದನ್ನ ನಾವು ರಿಸರ್ವ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಇಂಗ್ಲಿಷ್ ಇದನ್ನ ನಾವು ರಿಸರ್ವ್ಡ್ ಫಾರೆಸ್ಟ್ ಅಂತ ಕರೀತಾರೆ. ನೋಡಿ, ಎಕನಾಮಿಕ್ ಸರ್ವೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಫಾರೆಸ್ಟ್ ಬರ್ತಾ ಹೋಗುತ್ತೆ. ಅದರಲ್ಲಿ ನಮಗೆ ರೈನ್ ಫಾರೆಸ್ಟ್ ಇದೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಇದೆ, ವಿಲೇಜ್ ಫಾರೆಸ್ಟ್ ಇದೆ, ಪ್ರೈವೇಟ್ ಫಾರೆಸ್ಟ್ ಇದೆ. ಹೌದಾ? ಅದೇ ರೀತಿ ಅನ್ಲಾಸ್ಡ್ ಫಾರೆಸ್ಟ್ ಇದೆ. ಸೊ ಹಾಗಾಗಿ ನೋಡಿ, ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಆಕ್ಚುಲಿ ನಮ್ಮ ಏನು ಕರ್ನಾಟಕ ರಾಜ್ಯದ ಒಟ್ಟು ಭೂ ವಿಸ್ತೀರ್ಣ ಇದೆಯಲ್ಲ, ಅದರಲ್ಲಿ 21.19% ಅಂದ್ರೆ ಆಕ್ಚುಲಿ ಫಾರೆಸ್ಟ್ ಇರುವಂತದ್ದು. ಅಂದ್ರೆ ಸುಮಾರು 40,649.30 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶವನ್ನ ಹೊಂದಿರುವಂತದ್ದು. ಅದರಲ್ಲಿ ಅತಿ ಹೆಚ್ಚು ಯಾವ್ದಪ್ಪ ಅಂತಂದ್ರೆ ಗೊತ್ತಿರ್ಬೇಕು ನಮಗೆ, ಅದು ರಿಸರ್ವ್ಡ್ ಫಾರೆಸ್ಟ್. ಎಷ್ಟಿದೆ ನೋಡಿ, 16.07% ಇದೆ. ಯಾವುದು? ಮೀಸಲು ಅರಣ್ಯ ಅಂತ ಕರಿತೀವಿ. ಎಷ್ಟಂದ್ರೆ ಸುಮಾರು 30,824.83 ಸ್ಕ್ವೇರ್ ಕಿಲೋಮೀಟರ್ ಇದೆಯಲ್ಲ, ಇದೆಲ್ಲ ಕೂಡ ಹೊಂದಿರುವಂತದ್ದು ಅದು ಮೀಸಲು ಅರಣ್ಯ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಾಗ ನಮಗೆ ಯಾವ್ದು ನೋಡಿ, ಯಾವುದು ಇದು ಬರುತ್ತೆ. ಹೌದಾ? ನೋಟಿಫೈಡ್ ಅಥವಾ ಅನ್ಕ್ಲಾಸ್ ಎರಡು ಕೂಡ ಸೇಮ್ ಆಗಿರುವಂತದ್ದು. ಸೊ ಹಾಗಾಗಿ ನಮಗೆ ಅತಿ ಹೆಚ್ಚು ಕಂಡು ಬರುವಂತದ್ದು ಮೀಸಲು ಅರಣ್ಯ ಅಥವಾ ರಿಸರ್ವ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಹಿಯರ್ ಆಪ್ಷನ್ A is the right answer. ಓಕೆ, ನೋಡಿ ಏನಂದ್ರೆ ಜೊತೆಗೆ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ನಿಮಗೆ. ನಮ್ಮ ದೇಶದಲ್ಲಿ ಅಂತಂದ್ರೆ ಆಕ್ಚುಲಿ ಪ್ರತಿ 2 ವರ್ಷಕ್ಕೂ ಏನ್ ಮಾಡ್ತಾರೆ ಅಂದ್ರೆ ಎವ್ರಿ 2 ಇಯರ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಗಣತಿ ಮಾಡ್ತಾರೆ, ಒಂದು ಸರ್ವೆ ಮಾಡ್ತಾರೆ. ಏನ್ ಸರ್ವೆ ಅದು? ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಅಂತ ಕರೀತಾರೆ. ಅದ್ ಯಾರು ಮಾಡ್ತಾರೆ ಅಂದ್ರೆ ಆಕ್ಚುಲಿ ದ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ, ಅಥವಾ ಅರಣ್ಯ ಗಣತಿ, ಭಾರತ ಅರಣ್ಯ ಗಣತಿ ಅಂತ ಒಂದು ಡಿಪಾರ್ಟ್ಮೆಂಟ್, ಒಂದು ಇದು ಇನ್ಸ್ಟಿಟ್ಯೂಷನ್ ಇದೆ. ಇಟ್ ಈಸ್ ಹೆಡ್ ಕ್ವಾರ್ಟರ್ ಇಂದ ಡೆಹ್ರಾಡೂನ್ ಇಲ್ಲಿದೆ. ಅದೇನ್ ಮಾಡುತ್ತೆ, ಪ್ರತಿ 2 ವರ್ಷಕ್ಕೊಮ್ಮೆ ಅಂತಂದ್ರೆ ಆಕ್ಚುಲಿ ಒಂದು ರಿಪೋರ್ಟ್ ರಿಲೀಸ್ ಮಾಡುತ್ತೆ. ಅದನ್ನ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಥವಾ ಭಾರತೀಯ ರಾಜ್ಯಗಳ ಅರಣ್ಯ ವರದಿ ಅಂತ ಕರೀತಾರೆ. ಇದು ಬೈನಿಯಲ್ ಅಂತಂದ್ರೆ ಪ್ರತಿ 2 ವರ್ಷಕ್ಕೆ ಮಾಡುತ್ತೆ. ಇದು ಸ್ಟಾರ್ಟ್ ಮಾಡಿದ್ದೆ ಯಾವಾಗ? 1987ರಿಂದ. ಸೊ ಜೊತೆಗೆ ಲಾಸ್ಟ್ ಟೈಮ್ ರಿಪೋರ್ಟ್ ಯಾವ್ದು ಅಂತಂದ್ರೆ ಅದು 2021ರಲ್ಲಿ ಏನಂತಂದ್ರೆ ಆಕ್ಚುಲಿ ಒಂದು ರಿಪೋರ್ಟ್ ಅಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಮ್ಮ ದೇಶ ನೋಡಿ ಅಂತಂದ್ರೆ 21.71% ಆಕ್ಚುಲಿ ನಮ್ಮ ದೇಶದಲ್ಲಿ ಫಾರೆಸ್ಟ್ ಏರಿಯಾ ಇದೆ. ಅಂದ್ರೆ ಸುಮಾರು
7,13,789 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಅರಣ್ಯ ಹೊಂದಿರುವಂತದ್ದು. ಜೊತೆಗೆ ಈ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಗೊತ್ತಿರಬೇಕದು ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಇಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ ಅಂಡರ್ ಆನ್ ದ ರಿಪೋರ್ಟ್ ಆಫ್ ದಿ ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ ಆಫ್ 2021 ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕು ನಿಮಗೆ. ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ ನೋಡಿ ಜೊತೆ ನೋಡಿ ಇನ್ನು ಸೌತ್ ಸ್ಟೇಟ್ ಅಲ್ಲಿ ಹೌದಾ, ಸೌತ್ ಇಂಡಿಯನ್ ಸ್ಟೇಟ್ ಅಥವಾ ದಕ್ಷಿಣ ಭಾರತ ರಾಜ್ಯಗಳಿದೆಯಲ್ಲ ಅಲ್ಲಿ ಕೂಡ ಏನಂತಂದ್ರೆ ನೋಡಿ ಆಕ್ಚುಲಿ ನಮ್ಮ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಇದೆ. ಫಸ್ಟ್ ಯಾವ್ದೇ ಇದೆ ಅಂದ್ರೆ ನೋಡಿ ಕೇರಳ ಇದೆ ಹೌದಲ್ಲ, ಕೇರಳ ಎಷ್ಟಿದೆ ನೋಡಿ. ಸೊ 54.70% ಏನಂದ್ರೆ ಆಕ್ಚುಲಿ ಅಲ್ಲಿರುವಂತದ್ದು ಫಾರೆಸ್ಟ್ ಇದೆ ಕೇರಳ. ಅದಕ್ಕೆ ನಾವು ಕೇರಳವನ್ನ ದೇವರ ನಾಡು ಅಂತ ಕರೀತಾರೆ. ಗಾಡ್ಸ್ ಓನ್ ಕಂಟ್ರಿ ಅಂತ ಕರಿತೀವಿ, ದೇವರ ಸ್ವಂತ ನಾಡು ಅಂತ ಕರೀತಾರೆ. ಸೆಕೆಂಡ್ ಪ್ಲೇಸ್ ಇರುವಂತದ್ದೇ ನಮ್ಮ ಕರ್ನಾಟಕ. ಸೊ ಸೆಕೆಂಡ್ ಪ್ಲೇಸ್ ಸಾರಿ ಕರ್ನಾಟಕ ಅಲ್ಲ, ಇಟ್ಸ್ ತಮಿಳ್ನಾಡು ಇದೆ ಹೌದಾ, ಯಾಕಂದ್ರೆ 20.31 ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ರೆ ನಮ್ಮ ಕರ್ನಾಟಕ ಇದೆ, ಅದು 20.21 ಇದೆ ನೋಡಿ ಹೌದಾ. ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಬಂದಾಗ ಕರ್ನಾಟಕ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ ಇನ್ ದ ಸೌತ್ ಇಂಡಿಯಾ ಅಂತ ಕರಿತೀವಿ. ಸೊ ಮೇಜರ್ ಆಗಿರೋ ಇದರಲ್ಲಿರುವಂತದ್ದು ಕೇರಳ ಇನ್ ದ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ. ಓಕೆ, ಯಾ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಜೈವಿಕ ವೈವಿಧ್ಯ ಮಂಡಳಿ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಕರೀತಾರೆ. ಓಕೆ, ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಮಂಡಳಿಯನ್ನ ಯಾವ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಹೌದಾ. ಸೊ ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಥವಾ ಕರ್ನಾಟಕ ರಾಜ್ಯ ಜೈವಿಕ ವೈವಿಧ್ಯ ಮಂಡಳಿಯನ್ನ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ಅಥವಾ ಯಾವ ಒಂದು ಆಕ್ಟ್ ಅಡಿಯಲ್ಲಿ ಅದನ್ನ ರಚನೆ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಇದೆ ಪರಿಸರ ಸಂರಕ್ಷಣೆ ಕಾಯ್ದೆ 1986, ಇಂಗ್ಲಿಷ್ ನಲ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದಿ 1986 ಅಂತ ಕರಿತೀವಿ. ಸೆಕೆಂಡ್ ಬಂದು ಜಲ ಕಾಯ್ದೆ 1974 ಅಥವಾ ವಾಟರ್ ಆಕ್ಟ್ ಆಫ್ ದಿ 1974 ಅಂತಿದೆ. ಮೂರನೇದು ಬಂದು ಫಾರೆಸ್ಟ್ ರೈಟ್ ಆಕ್ಟ್ ಆಫ್ 2006 ಅಥವಾ ಅರಣ್ಯ ಹಕ್ಕುಗಳ ಕಾಯ್ದೆ 2006 ಅಂತಿದೆ. ಲಾಸ್ಟ್ನೇದು ಬಂದು ಜೀವ ವೈವಿಧ್ಯ ಕಾಯ್ದೆ 2002 ಅಥವಾ ಬಯೋಡೈವರ್ಸಿಟಿ ಆಕ್ಟ್ ಆಫ್ ದಿ 2002 ಅಂತಿದೆ. ಸೊ ಹಾಗಾದ್ರೆ ಈ ಕರ್ನಾಟಕ ರಾಜ್ಯ ಜೈವಿಕ ವೈವಿಧ್ಯ ಮಂಡಳಿಯನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದು ಜೀವ ವೈವಿಧ್ಯ ಕಾಯ್ದೆ 2002 ಅಥವಾ ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002 ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಒಂದು ಬೋರ್ಡ್ ಅನ್ನ ರಚನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೆಲ್ ಮೆನ್ಷನ್ ಮಾಡಿದ್ದಾರೆ ಹೌದಾ. ಸೊ ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಇದೆಯಲ್ಲ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಅಂಡರ್ ದ ಸೆಕ್ಷನ್ 22 ಆಫ್ ದಿ ಸೆಕ್ಷನ್ 22 ಆಫ್ ದಿ ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002 ಅಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆನಾ. ನೋಡಿ ಏನು ಈ ಒಂದು ಜೀವ ವೈವಿಧ್ಯ ಒಂದು ಕಾಯ್ದೆ 2002 ಇದೆಯಲ್ಲ, ಇದರಲ್ಲಿ 3 ಬಾಡಿಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಬಂದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಕರೀತಾರೆ ಹೌದಾ. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಥವಾ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಅಂತ ಕರೀತಾರೆ. ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಕರೀತಾರೆ. ಲೋಕಲ್ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಥವಾ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳು ಅಂತ ಕರೀತಾರೆ. ಸೊ ಹಾಗಾಗಿ ಈ ಒಂದು ಆಕ್ಟ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಒಂದು ವಿಶೇಷವಂತ ಬಾಡಿಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ದ ಸೊ ನಾವು ಸ್ಟೇಟ್ ಅಲ್ಲಿ ಬಂದಾಗ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದನ್ನ ರಚನೆ ಮಾಡುವಂತದ್ದು ಅಂಡರ್ ದ ಬಯೋಡೈವರ್ಸಿಟಿ ಆಕ್ಟ್ ಆಫ್ ದಿ 2002 ಅಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದಲ್ಲಿ ರೈತರು ಯಾವ ರೀತಿಯ ನೀರಾವರಿಯನ್ನ ಹೆಚ್ಚು ಬಳಸುತ್ತಾರೆ ಅಥವಾ ಹೆಚ್ಚು ಉಪಯೋಗ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಮಗೆ ಡಿಫ್ರೆಂಟ್ ಟೈಪ್ಸ್ ಆಗಿರುವಂತಹ ಇರಿಗೇಷನ್ ಬರುತ್ತಲ್ವಾ, ನಮಗೆ ಟ್ಯಾಂಕ್ ಇರಿಗೇಷನ್, ಬೋರ್ವೆಲ್ ಇರಿಗೇಷನ್ ಅಥವಾ ಟ್ಯೂಬ್ ಇರಿಗೇಷನ್ ಹೌದಾ, ಈ ತರ ಬರ್ತಾ ಹೋಗುತ್ತೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರು ಯಾವ ರೀತಿಯ ನೀರಾವರಿಯನ್ನ ಅತಿ ಹೆಚ್ಚು ಬಳಸ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಕಾಲುವೆ ನೀರಾವರಿ ಅಂತ ಇದೆ ಹೌದಾ, ಇದನ್ನ ನಾವು ಕೆನಲ್ ಇರಿಗೇಷನ್ ಅಂತ ಕರಿತೀವಿ. ಎರಡನೇ ಆಪ್ಷನ್ ಬಂದು ಬೋರ್ವೆಲ್ ಹೌದಾ, ಬೋರ್ವೆಲ್ ಅಂದ್ರೆ ಗೊತ್ತತ್ವಾ, ಇದನ್ನ ಟ್ಯೂಬ್ ವೆಲ್ ಅಂತ ಕೂಡ ಟ್ಯೂಬ್ ಇರಿಗೇಷನ್ ಅಂತ ಕರಿತೀವಿ. ಮೂರನೇದ್ದು ಬಾವಿ ನೀರಾವರಿ ಅಥವಾ ಇದು ವೆಲ್ ಇರಿಗೇಷನ್ ಅಂತ ಕರಿತೀವಿ. ನಾಲ್ಕನೇದು ಬಂದು ಟ್ಯಾಂಕರ್ ಇರಿಗೇಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಕರ್ನಾಟಕದ ರೈತರು ಅತಿ ಹೆಚ್ಚು ಯಾವ್ದನ್ನ ಬಳಕೆ ಮಾಡ್ತಾರೆ ಅಂದ್ರೆ ನಮ್ಗೆ ಗೊತ್ತಿರಬೇಕದು ಸೊ ಬೋರ್ವೆಲ್ ಇರಿಗೇಷನ್ ಅಥವಾ ಇದನ್ನ ಟ್ಯೂಬ್ ಇರಿಗೇಷನ್ ಅಂತ ಕೂಡ ಕರೀತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಕನಾಮಿಕ್ ಸರ್ವೆ ಮೆನ್ಷನ್ ಮಾಡಿದ್ದಾರೆ ಹೌದಾ. ಸೊ ಕರ್ನಾಟಕದಲ್ಲಿ ಅಂತಂದ್ರೆ ಆಕ್ಚುಲಿ ಸೋರ್ಸ್ ಆಫ್ ವೈಸ್ ಇರಿಗೇಷನ್ ಯಾವ್ದು ಬಂದ್ರೆ ಆಕ್ಚುಲಿ ನಮಗೆ ನೋಡಿ ಕೆನಲ್ ಇದೆಯಲ್ಲ, ಕೆನಲ್ ಅಂತಂದ್ರೆ ಸುಮಾರು ಇದರಿಂದ ಏನಂದ್ರೆ 21.02 ಲಕ್ಷ ಹೆಕ್ಟರ್ ಏನಂತಂದ್ರೆ ಇರಿಗೇಷನ್ ಮಾಡೋದೇ ನಮಗೆ ಈ ಕೆನಲ್ ಇರಿಗೇಷನ್ ಮಾಡ್ತಾ ಹೋಗ್ತಾರೆ. ಓಕೆ, ಇನ್ನು ಟ್ಯೂಬ್ವೆಲ್ ಇದೆಯಲ್ಲ ನೋಡಿ ಹೌದಾ, ಬೋರ್ವೆಲ್ ಅಥವಾ ಟ್ಯೂಬ್ವೆಲ್ ಅಂತ ಕರಿತೀವಿ. ಇದೆಷ್ಟು 56.55 ಲಕ್ಷ ಹೆಕ್ಟರ್ ಅಂತಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಸುಮಾರು
ಮೋರ್ ದೆನ್ 50% ಏನಂದ್ರೆ ಇರಿಗೇಷನ್ ಮಾಡುವಂಥದ್ದು ಅದು ಬೋರ್ವೆಲ್ನ ವಾಟರ್ ಇರಿಗೇಷನ್ ಮುಖಾಂತರ ಅಥವಾ ಟ್ಯೂಬ್ನ ಇರಿಗೇಷನ್ ಮುಖಾಂತರ. ಸೊ ಹಾಗಾಗಿ ಹೈಯೆಸ್ಟ್ ಬಂದ್ರೆ ನಮಗೆ ಟ್ಯೂಬ್ವೆಲ್ ಇದೆ, ಸೆಕೆಂಡ್ ಬಂದ್ರೆ ಕೆನಲ್ ಇದೆ, ಸೊ ಥರ್ಡ್ ಬಂದ್ರೆ ನಮಗೆ ಯಾವ್ದಂತಂದ್ರೆ ಆಕ್ಚುಲಿ ಅದರ್ ಸೋರ್ಸ್ ಇದೆ, ಮತ್ತೆ ನಮಗೆ ವೆಲ್ಸ್ ಅಲ್ಲಿ ಕೂಡ ಮಾಡ್ತಾರೆ. ಜೊತೆಗೆ ಕಡಿಮೆ ಬಂದ್ರೆ ಟ್ಯಾಂಕ್ ನೀರಾವರಿನ ತುಂಬಾ ರಾಜ್ಯದಲ್ಲಿ ಕಡಿಮೆ ಬಳಸ್ತಾರೆ. ಹೈಯೆಸ್ಟ್ ಬಂದು ಬೋರ್ವೆಲ್, ಸೆಕೆಂಡ್ ಹೈಯೆಸ್ಟ್ ಬಂದಾಗ ನಮಗೆ ಕೆನಲ್ ಬಳಸ್ತಾರೆ. ಓಕೆ, ಇನ್ನು ನಮ್ಮ ದೇಶದಲ್ಲಿ ಬಂದಾಗ ನೋಡಿ, ಭಾರತ ಬಂದಾಗ ಭಾರತದಲ್ಲಿ ಕೂಡ ಅತಿ ಹೆಚ್ಚು ಬಳಸೋದು ಕೂಡ ಹಾಗೆ ಟ್ಯೂಬ್ವೆಲ್ಸ್ ಅಥವಾ ಬೋರ್ವೆಲ್ಗೆ ಜಾಸ್ತಿ ಬಳಸ್ತಾ ಹೋಗ್ತಾರೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಬೋರ್ವೆಲ್ ಅಥವಾ ಟ್ಯೂಬ್ ಇರಿಗೇಷನ್ ಕರೀತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಾಂಕ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಈ ಒಂದು ವರದಿನ ಅಥವಾ ಸೂಚ್ಯಂಕನ ಯಾರು ಪ್ರಕಟ ಮಾಡುತ್ತಾರೆ ಅಥವಾ ಪ್ರಕಟಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನಮಗೆ ಶಿಕ್ಷಣ ಸಚಿವಾಲಯ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಕರೀತಾರೆ. ಎರಡನೇದ್ದು ನೀತಿ ಆಯೋಗ ಅಂತಿದೆ. ಮೂರನೇದ್ದು ಹಣಕಾಸು ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತಿದೆ. ನಾಲ್ಕನೇದು ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ. ಓಕೆ, ಹಾಗಾದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಾಂಕವನ್ನ ಯಾರು ಪ್ರಕಟ ಮಾಡ್ತಾರೆ ಅಂತ ಗೊತ್ತಿರ್ಬೇಕು ನಿಮಗೆ. ಅದು ನೀತಿ ಆಯೋಗ್. ಓಕೆ, ಗೊತ್ತಲ್ಲ, ನೀತಿ ಆಯೋಗ ಅಂತ ಕರಿತಾರೆ. ಇದನ್ನ ಥಿಂಕ್ ಟ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇದನ್ನ ಥಿಂಕ್ ಟ್ಯಾಂಕ್ ಆಫ್ ಇಂಡಿಯಾ, ಅದನ್ನ ಕನ್ನಡದಲ್ಲಿ ಭಾರತದ ಚಿಂತಕರ ಚಾವಡಿ ಅಂತ ಕರೀತಾರೆ. ಓಕೆ, ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ, ಗೊತ್ತಿರ್ಬೇಕು ನಿಮಗೆ. ಮತ್ತೆ ಇದರ ಅಧ್ಯಕ್ಷರಾಗಿರ್ತಾರೆ ಅಂತ ಗೊತ್ತಿರಬೇಕು. ನಮ್ಮ ಪ್ರಧಾನಮಂತ್ರಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸ್ಥಾಪನೆ ಆಗಿದೆ ಅವಾಗ 1 ಜಾನ್ವರಿ 2015 ಇದನ್ನ ಸ್ಥಾಪನೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಒಂದು ಬಾಡಿ ಇತ್ತು, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಅಂತ ಕರೀತಾರೆ. ಇದನ್ನ ರಿಪ್ಲೇಸ್ ಮಾಡಿ ಏನ್ ಮಾಡಿದ್ದಾರೆ, ಆಕ್ಚುಲಿ ನಮಗೆ ಪ್ರೆಸೆಂಟ್ ಆಗಿ ನೀತಿ ಆಯೋಗನ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಇದೇನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಭಾರತ ಸೂಚ್ಯಂಕವನ್ನ ಪ್ರಕಟ ಮಾಡುವಂತ ಒಂದು ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರಲ್ಲಿ ಮೆನ್ಷನ್ ಮಾಡಿದಾರೆ. ಆಸ್ ಪರ್ ದ SDG ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ 2020 ಅನ್ನ ಯಾರು ರಿಲೀಸ್ ಮಾಡ್ತಾರೆ, ಅದನ್ನ ನೀತಿ ಆಯೋಗ ರಿಲೀಸ್ ಮಾಡುತ್ತೆ. ನಮ್ದು ಏನಂತ ನೋಡಿ, ಆಕ್ಚುಲಿ ಏನು SDG 9 ಅಂತಿದೆ, ಹೇಳ್ತಿದ್ರ ಬಗ್ಗೆ ನಿಮಗೆ. 9 ಅಂತಂದ್ರೆ ಆಕ್ಚುಲಿ ಇದೆಯಲ್ಲ, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ 6ನೇ ಸ್ಥಾನದಲ್ಲಿದೆ. ಅದೇನೇ 6ನೇ 9 ಅಂದ್ರೆ ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ, ಹೌದಾ. ಸೊ ಇಂಡಸ್ಟ್ರಿ ಕೈಗಾರಿಕೆ ಆವಿಷ್ಕಾರ ಮತ್ತೆ ಏನು ಮೂಲಭೂತ ಸೌಕರ್ಯಗಳಲ್ಲಿ ಅಂತ ಆಕ್ಚುಲಿ ಭಾರತ ಅಂದ್ರೆ ಏನು SDG 9 ಅಲ್ಲಿ 6ನೇ ಸ್ಥಾನದಲ್ಲಿದೆ ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ, ಅದನ್ನ ನೀತಿ ಆಯೋಗ ರಿಲೀಸ್ ಮಾಡ್ತಾ ಹೋಗುತ್ತೆ. ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಥವಾ ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕರೀತಾರೆ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಂಪ್ಲಿಮೆಂಟ್ ಮಾಡಿದ್ದು ಇದನ್ನ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರ ಟಾರ್ಗೆಟ್ ಏನಂತಂದ್ರೆ 2015ರಿಂದ 2030 ಆಕ್ಚುಲಿ ಟೋಟಲ್ ಆಗಿ ಅಂತಂದ್ರೆ 17 ಗುರಿಗಳನ್ನ ಹಾಕೊಂಡಿದ್ದಾರೆ. ಏನ್ ಮಾಡ್ತಾರೆ, ಟೋಟಲ್ ಆಗಿ 17 ಗುರಿಗಳನ್ನ ಇಡೀ ವಿಶ್ವದಾದ್ಯಂತ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಒಂದು ಟೈಮ್ ಲೈನ್ ತಗೊಂಡಿದ್ದಾರೆ. ಅದು 2015ರಿಂದ 2030. ಅವುಗಳನ್ನ ಏನ್ ಕರಿತೀವಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಾರೆ. ಅದು ಯಾವ್ದಂತ ನೋಡಿ, ಇಮೇಜ್ ಕಾಣಿಸ್ತದೆ ನಿಮಗೆ, ಹೌದಾ. ಫಸ್ಟ್ SDG 1 ಏನಂತಿದೆ, ನೋ ಪಾವರ್ಟಿ ಅಂದ್ರೆ ಬಡತನ ಇಲ್ಲ ತೆಗೆದುಹಾಕುವಂಥದ್ದು, ಓಕೆ, ಅಥವಾ ನಿರ್ಮೂಲನೆ ಮಾಡುವಂಥದ್ದು. ಸೆಕೆಂಡ್ನೇದು ಝೀರೋ ಹಂಗರ್ ಅಂದ್ರೆ ಹಸಿವನ್ನ ಶೂನ್ಯಗೊಳಿಸುವಂಥದ್ದು, ದೇರ್ ಇಸ್ ನೋ ಹಂಗರ್ ಅಂತ ಹೇಳ್ತಾರೆ. ಮೂರನೇದು ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಉತ್ತಮ ಆರೋಗ್ಯ ಅಂತ ಹೇಳ್ತಾರೆ. ನಾಲ್ಕನೇದು ಕ್ವಾಲಿಟಿ ಎಜುಕೇಶನ್, ಗುಣಮಟ್ಟದ ಶಿಕ್ಷಣ. ಐದನೇದು ಜೆಂಡರ್ ಇಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆ ಅಂತ ಕರಿತೀವಿ. ಅದೇ ರೀತಿ ಆರನೇದು ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂದ್ರೆ ಶುದ್ಧ ನೀರು ಮತ್ತೆ ನೈರ್ಮಲ್ಯ ಅಂತ ಕರಿತೀವಿ. ಏಳನೇದು ಬಂದು ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ, ಹೌದಾ, ಅಂದ್ರೆ ಶುದ್ಧವಾಗಿರುವಂತ ಒಂದು ಇಂಧನವನ್ನು ಬಳಸುವಂಥದ್ದು. ಎಂಟನೇದು ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅಂತ ಕರೀತಾರೆ, ಹೌದಾ. ಕೆಲಸ ಮತ್ತೆ ಏನಂದ್ರೆ ಒಂದು ಡೀಸೆಂಟ್ ಆಗಿರುವಂತ ಕೆಲಸ ಮತ್ತೆ ಆರ್ಥಿಕ ಅಭಿವೃದ್ಧಿ. ಜೊತೆಗೆ 9ನೇದು ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಇದರಲ್ಲಿ ನಮ್ಮ ಕರ್ನಾಟಕ 6ನೇ ಸ್ಥಾನದಲ್ಲಿ ಬಂದು ಗೊತ್ತಿರೋದು ನಿಮಗೆ. 10th ಬಂದು ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಕಡಿಮೆಗೊಳಿಸುವಂಥದ್ದು. 11ನೇದು ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್ ಅಂತ ಕರೀತಾರೆ, ಅಂದ್ರೆ ಸುಸ್ಥಿರವಾಗಿರುವಂತ ನಗರಗಳನ್ನ ಕ್ರಿಯೇಟ್ ಮಾಡುವಂಥದ್ದು. 12ನೇದು ರೆಸ್ಪಾನ್ಸಿಬಲ್ ಕನ್ಸ್ಯೂಮೇಷನ್ ಅಂಡ್ ಪ್ರೊಡಕ್ಷನ್ ಅಂತ ಕರೀತಾರೆ, ಹೌದಾ, ಅಂದ್ರೆ ಜವಾಬ್ದಾರಿಯಾಗಿರುವಂತಹ ಒಂದು ಅನುಭೋಗ ಮತ್ತೆ ಉತ್ಪಾದನೆ ಅಂತ ಹೇಳುತ್ತೆ. 13 ಬಂದು ಕ್ಲೈಮೇಟ್ ಆಕ್ಷನ್, ಹೌದಾ, ಅಂದ್ರೆ ಏನಂತೀವಿ ನಾವು ಹವಾಮಾನವನ್ನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳುವಂಥದ್ದು. ಜೊತೆಗೆ 14 ಲೈಫ್ ಬಿಲೋ ವಾಟರ್ ಅಂತ ಕರೀತಾರೆ, ಅಂದ್ರೆ ನೀರಿನ ಒಳಗಿನ ಒಂದು ಜೀವಿಗಳ ಬಗ್ಗೆ, ಅಂದ್ರೆ ಮೀನುಗಳು, ಈ ತರ ಮರೈನ್ ಎನಿಮಲ್ ಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು. 15ನೇದು ಲೈಫ್ ಆನ್ ಲ್ಯಾಂಡ್ ಅಂದ್ರೆ ಭೂಮಿಯ ಮೇಲಿರುವಂತಹ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥದ್ದು. 16ನೇದು ಪೀಸ್ ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. 17ನೇದು ಪಾರ್ಟ್ನರ್ಶಿಪ್ ಆಫ್ ದ
ಗೋಲ್ಸ್ ಅಂತ ಕರೀತಾರೆ. ಓಕೆ, ಸೊ ಟೋಟಲ್ ಆಗಿ ಇವು 17 ಗೋಲ್ಗಳನ್ನ ಹಾಕೊಂಡಿರುವಂತದ್ದು. ಅದು ವಿಶ್ವಸಂಸ್ಥೆ. ಟೈಮ್ ಬಂದು 2015ರಿಂದ 2030. ಓಕೆ, ಜಗತ್ತಲ್ಲಿ ಬಂದಾಗ ವಿಶ್ವಸಂಸ್ಥೆ, ನಮ್ಮ ಇಂಡಿಯಾದಲ್ಲಿ ಬಂದಾಗ ಅದು ನೀತಿಯಾಗಿ ಏನ್ ಮಾಡುತ್ತೆ, ಈ ಒಂದು ರಿಪೋರ್ಟ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅದನ್ನ SDG ಇಂಡಿಯಾ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಅಥವಾ ಹೂಡಿಕೆಯನ್ನ ಪಡೆಯುತ್ತದೆ ಅಂತ ಕರಿತೀವಿ. ಇಂಗ್ಲಿಷ್ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಓಕೆ, ನೋಡಿ ನಮಗೆ ಏನು 1991ರಲ್ಲಿ ಏನ್ ಮಾಡ್ತಾರೆ, LPG ಅಂತ ಕರಿತೀವಿ. ಹೌದಾ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರೀತಾರೆ. ಹೌದಾ, ಉದಾರೀಕರಣ, ಖಾಸಗೀಕರಣ ಮತ್ತೆ ಜಾಗತೀಕರಣ ಅಂತ ಕರೀತಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಒಂದು ಇಂಡಿಯನ್ ಎಕಾನಮಿಯನ್ನ ಓಪನ್ ಅಪ್ ಮಾಡ್ತಾರೆ, ಗ್ಲೋಬಲೈಸ್ ಮಾಡ್ತಾರೆ, ಪ್ರೈವೇಟೈಸ್ ಮಾಡ್ತಾರೆ. ಓಕೆ, ಸೊ ಅವಾಗ ಏನಂದ್ರೆ ಆಕ್ಚುಲಿ ಹಾಗಾಗಿ ಒಂದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ FDI ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೌದಾ, ಅಂದ್ರೆ ಔಟ್ ಸೈಡ್ ಇಂದ ಸೋರ್ಸ್ ಬರ್ತಾ ಹೋಗುತ್ತೆ. ನಾವು ಅದನ್ನ ವಿದೇಶಿ ನೇರ ಬಂಡವಾಳ ಅಂತ ಕರೀತಾರೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು FDI ಅನ್ನ ಪಡೆಯುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕ ಇದೆ, ಆಂಧ್ರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಉತ್ತರ ಪ್ರದೇಶ ಇದೆ. ಓಕೆನಾ, ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು FDI ಅನ್ನ ಒಂದು ಅಟ್ರಾಕ್ಟ್ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ಓಕೆನಾ, ಮಹಾರಾಷ್ಟ್ರ ಇಸ್ ದ ಫಿನಾನ್ಷಿಯಲ್ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ ಅಂತ ಕರೀತಾರೆ. ಮಹಾರಾಷ್ಟ್ರವನ್ನು ನಾವು ಭಾರತದ ಹಣಕಾಸಿನ ರಾಜಧಾನಿ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹೌದಲ್ವಾ, ಇಲ್ಲೊಂದು ಇಷ್ಟು ಕೊಟ್ಟಿದ್ದಾರೆ ನಮಗೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ಬಂಡವಾಳ ಹೂಡಿಕೆ ಅಂತ ಕರಿತೀವಿ. ಓಕೆನಾ, ಅದರಲ್ಲಿ ನೋಡಿ ಅಂತಂದ್ರೆ ಆಕ್ಚುಲಿ ಫಸ್ಟ್ ಪ್ಲೇಸ್ ಇರೋದು ಯಾವಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ನೋಡಿ, ಅಂದ್ರೆ ಸುಮಾರು 30% ಆಫ್ ಏನು FDI ಇದೆ ನಮ್ಮ ದೇಶದ, ಅಂದ್ರೆ ಟೋಟಲ್ 100% ಅಲ್ಲಿ 30% ಅನ್ನು ಎಲ್ಲಿ ಬರುತ್ತೆ ಅಂದ್ರೆ ಅದನ್ನ ಅಟ್ರಾಕ್ಟ್ ಮಾಡಿದೆ ಮಹಾರಾಷ್ಟ್ರ. ಬಟ್ ನಮ್ಮ ಕರ್ನಾಟಕ ಇರುವಂತದ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಹೌದಾ, ಅಂದ್ರೆ ನೋಡಿ ನಮ್ಮ ದೇಶದ ಸುಮಾರು 23% ಆಫ್ ದಿ FDI ಅನ್ನ ನಮ್ಮ ಕರ್ನಾಟಕನೇ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಸುಮಾರು ಎಷ್ಟು 47,305 ಏನಂತಂದ್ರೆ ಆಕ್ಚುಲಿ $1,000,000 ಏನಂತಂದ್ರೆ ಇಷ್ಟು ಒಂದು FDI ನಮ್ಮ ಕರ್ನಾಟಕ ರಾಜ್ಯ ಅಟ್ರಾಕ್ಟ್ ಮಾಡುವಂತ ಎರಡನೇ ಅತಿ ಹೆಚ್ಚು ಅಟ್ರಾಕ್ಟ್ ಮಾಡುವಂತ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ಆಗಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಬರುವಂತದ್ದು ಮಹಾರಾಷ್ಟ್ರ ಆಗಿದೆ. ಓಕೆನಾ, ಥರ್ಡ್ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ. ನೋಡಿ, ಗೊತ್ತಿರ್ಬೇಕು ನಿಮ್ಗೆ. ಫಸ್ಟ್ ಅಲ್ಲಿ ಮಹಾರಾಷ್ಟ್ರ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ, ಥರ್ಡ್ ಅಲ್ಲಿ ಬಂದು ಗುಜರಾತ್ ಇದೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇರೋದಾ. ನೋಡಿ, ವೆರಿ ಇಂಪಾರ್ಟೆಂಟ್. ಸರಿಯಾಗಿದೆ ಅಂತ ಕೇಳಿದ್ದಾರೆ, ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಜನನ ಪ್ರಮಾಣ ಹೆಚ್ಚುತ್ತಿದೆ ಅಂತ ಕರೀತಾರೆ. ಹೌದಾ, ಅಂದ್ರೆ ಬರ್ತ್ ರೇಟು ಇನ್ಕ್ರೀಸ್ ಆಗ್ತದೆ ಅಂತ ಕೇಳ್ತಾರೆ ಫಸ್ಟ್ ಆಪ್ಷನ್ಸ್ ಅಲ್ಲಿ. ಹೌದಾ, ಎರಡನೇ ಸ್ಟೇಟ್ಮೆಂಟ್ ಏನಿದೆ ನೋಡಿ, ತಾಯಂದಿರ ಮರಣ ಪ್ರಮಾಣ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಿದೆ. ಅಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಮೂರನೇ ಆಪ್ಷನ್ ಬಂದು ತಾಯಿಯ ಮರಣ ಪ್ರಮಾಣವು ಒಂದು ವರ್ಷದಲ್ಲಿ 1000 ಮಹಿಳೆಯರ ಒಂದು ಸಾವಿನ ಸಂಖ್ಯೆ ಆಗಿದೆ ಅಂತಿದೆ. ಓಕೆನಾ, ಅದೇ ರೀತಿ ಹೆಣ್ಣಿನ ಸರಾಸರಿ ಜೀವಿತಾವಧಿ ವರ್ಷ, ಇದನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂತ ಕರೀತಾರೆ. ಹೌದಾ, ಹೆಣ್ಣಿನ ಅಥವಾ ಹೆಣ್ಣು ಮಕ್ಕಳ ಸರಾಸರಿ ಜೀವಿತ ವರ್ಷ ಅಂತಂದ್ರೆ ಆಕ್ಚುಲಿ ಪುರುಷರಿಗಿಂತ ಹೆಚ್ಚಾಗಿದೆ ಅಂತ ಕೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ ಇದರಲ್ಲಿ 3 ತಪ್ಪಾಗಿದೆ, ಒಂದು ಸರಿ ಇದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ, ನಮ್ಗೆ ಆಪ್ಷನ್ ಡಿ ಇದೆಯಲ್ಲ, ಅಂದ್ರೆ ಹೆಣ್ಣು ಮಕ್ಕಳ ಅಥವಾ ಹೆಣ್ಣಿನ ಒಂದು ಸರಾಸರಿ ಜೀವಿತ ವರ್ಷ ಅಂತಂದ್ರೆ ಆಕ್ಚುಲಿ ಪುರುಷರಿಗಿಂತ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೌದಾ, ನೋಡಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ನಮಗೆ ಸರ್ವೇಲ್ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ನೋಡ್ತಾ ಹೋಗೋಣ. ನೋಡಿ, ಬರ್ತ್ ರೇಟ್ ಅಂತ ಇದೆ. ಹೌದಾ, ಬರ್ತ್ ರೇಟ್ ಅಂತ ಕೊಟ್ಟಿದ್ದಾರೆ. ಬರ್ತ್ ರೇಟ್ ಅಂತ ಗೊತ್ತಲ್ಲ ನಮ್ಗೆ, ಅಂದ್ರೆ ಒಂದು ವರ್ಷದಲ್ಲಿ ಹುಟ್ಟುವಂತ ಮಕ್ಕಳು ಪರ್ 1000 ಪಾಪ್ಯುಲೇಷನ್ ಇದೆಯಲ್ಲ, ಅದನ್ನ ಏನ್ ಕರಿತೀವಿ ಅಂದ್ರೆ ಆಕ್ಚುಲಿ ಜನನ ಪ್ರಮಾಣ ಅಥವಾ ಬರ್ತ್ ರೇಟ್ ಅಂತ ಕರೀತಾರೆ. ನೋಡಿ, ಆಕ್ಚುಲಿ ಬರ್ತ್ ರೇಟ್ ಅಂತಂದ್ರೆ ಅದು ಈಗ ಕಡಿಮೆ ಆಗ್ತಾ ಇದೆ. ಹೌದಲ್ವಾ, ನಮ್ಗೆ 2017 ತಗೊಂಡಾಗ 17.9 ಇತ್ತು, ಈಗ 2020 ತಗೊಂಡಾಗ 16.5. ಯಾಕಂದ್ರೆ ಇದು 2021 ಸರ್ವೆ ರಿಪೋರ್ಟ್ ಇದೆ. ನೋಡಿ, ಗೊತ್ತಿರ್ಬೇಕು ನಿಮ್ಗೆ. ಓಕೆ, 2021 ಒಂದು ಸೆನ್ಸಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದೆ. ಹಾಗಾಗಿ ಏನಾಗ್ತದೆ ಆಕ್ಚುಲಿ ನಮಗೆ ಜನನ ಪ್ರಮಾಣ ಮತ್ತೆ ಮರಣ ಪ್ರಮಾಣ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಹೌದಾ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ತಾ ನೋಡಿ, ನಮ್ಗೆ ಏನ್ ಕೇಳಿದಾರೆ ನೋಡಿ, ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ಇದನ್ನ ಕನ್ನಡದಲ್ಲಿ ನಾವು ತಾಯಿಯಂದರ ಮರಣ ದರ ಅಂತ ಕರೀತಾರೆ. ಹೌದಾ, ನೋಡಿ ನಮ್ಗೆ 2025ರಲ್ಲಿ 15% 97 ಜನ ಅಂದ್ರೆ ಡೆತ್ ಆಗ್ತಿದ್ದಾರೆ ಮದರ್ಸ್ ಪ್ರೆಗ್ನೆಂಟ್ ಮೆನ್ಸ್ಗಳು. ಈಗ ಎಷ್ಟಾಗಿದೆ, 69 ಆಗಿದೆ. ಸೊ ಹಾಗಾಗಿ ಇದು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಹೆಚ್ಚಾಗಿದೆ ಅಂತ ಕೇಳಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗಿದೆ. ಮೂರನೇ ನೋಡ್ತಾ ಹೋಗೋಣ. ನೋಡಿ, ಏನು ಇದು ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ತಾಯಿಯಂದಿರ ಮರಣ ದರ ಇದೆಯಲ್ಲ, ಏನಂತಂದ್ರೆ ಆಕ್ಚುಲಿ ಒಂದು ವರ್ಷದಲ್ಲಿ ಒಂದು ತಾಯಿಯ ಸಂಖ್ಯೆ ಅದು ಪರ್ ಲ್ಯಾಕ್ ನಾಟ್. ಹೌದಾ, ಅಂದ್ರೆ
ಒಂದು ವರ್ಷದಲ್ಲಿ 1,00,000 ಜನ ಒಂದು ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಎಷ್ಟು ಜನ ಡೆಲಿವರಿ ಟೈಮಲ್ಲಿ ಡೆತ್ ಆಗ್ತಾರೋ ಅದನ್ನ ಅಂತ ಕರಿತೀವಿ ನಾವು ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ತಾಯಿಯಂದಿರ ಮರಣ ದರ ಅಂತ ಕರೀತಾರೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಕ್ವಶನ್ಸ್ ಅಲ್ಲಿ ನಮಗೆ 1000 ಕೊಟ್ಟಿದ್ದಾರೆ, 1000 ಅಲ್ಲ, ಅದು 1,00,000 ಮಹಿಳೆಯರಿಗೆ. ಹೌದಾ, 1,00,000 ಮಹಿಳೆಯರಲ್ಲಿ ಎಷ್ಟು ಜನ ಪ್ರೆಗ್ನೆಂಟ್ ಟೈಮಲ್ಲಿ ಮದರ್ಸ್ ಡೆತ್ ಆಗ್ತಾರೆ ಅದಕ್ಕೆ ಏನಂತ ಕರಿತೀವಿ ನಾವು ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಫೋರ್ತ್ ನೋಡ್ತಾ ಹೋಗೋಣ. ನೋಡಿ ನಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಜೀವಿತಾವಧಿ ವರ್ಷ ಅಂತ ಕರೀತಾರೆ. ನಮಗೆ ನೋಡಿ ಮೇಲ್ ಬಂದು, ಹೌದಾ, ಮೇಲ್ ಅಂದ್ರೆ ಗಂಡು ಮಕ್ಕಳು ಎಷ್ಟಿದೆ ನೋಡಿ, ಗಂಡು ಮಕ್ಕಳ ಜೀವಿತ ಎಷ್ಟಿದೆ 67.9 ವರ್ಷ ಇದ್ರೆ ಹೆಣ್ಮಕ್ಳದ್ದು ನಮ್ಕಿಂತ ಆಕ್ಚುಲಿ 70.9 ವರ್ಷ ಅವರಂದ್ರೆ ನಮ್ಗಿಂತ ಜಾಸ್ತಿಯಾಗಿ ಮುಂದುವರೆದ ಜೀವಿತಾವಧಿ ಇರುವಂತದ್ದು. ಹಾಗಾಗಿ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಹೆಣ್ಣಿನ ಸರಾಸರಿ ಜೀವಿತಾವಧಿ ವರ್ಷವು ಪುರುಷರಿಗಿಂತ ಜಾಸ್ತಿ ಆಗಿದೆ. ಹೌದು. ಸೊ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆನಾ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತೋಗೋಣ. ಶುಚಿ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಹೌದಾ, ಪರಿಸರ, ಆಹಾರ ಪೂರೈಕೆ, ಆರೋಗ್ಯ ಮತ್ತು ನೈರ್ಮಲ್ಯ, ನಾಲ್ಕನೇದ್ದು ಶುದ್ಧ ನೀರು ಸರಬರಾಜು ಅಂತ ಇದೆ ನೋಡಿ. ಹೌದಾ, ಶುಚಿ ಯೋಜನೆಯು ಅಥವಾ ಇದಕ್ಕೆ ಯಾವುದಕ್ಕೆ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಗೊತ್ತಿರಬೇಕಿದು ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದೆ. ಅದನ್ನು ನಾವು ಶುಚಿ ಯೋಜನೆ ಅಂತ ಕರೀತಾರೆ. ಶುಚಿ ಕರೆಕ್ಟ್ ಅಥವಾ ಈ ಸೂಚಿನ ಶುಚಿ ನೋಡ್ಕೊಳ್ಳೋಣ ಕರೆಕ್ಟ್ ಆಗಿದೆ. ಓಕೆ, ಶುಚಿ ಯೋಜನೆ. ಸೊ ಹಾಗಾಗಿ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಆಕ್ಚುಲಿ ಒಂದು ಸ್ಕೀಮ್ ಮಾಡಿದೆ, ಅದನ್ನ ನಾವು ಶುಚಿ ಯೋಜನೆ ಅಂತ ಕರೀತಾರೆ. ಹೌದಾ, ಇದ್ರ ಉದ್ದೇಶ ಅಂತ ಆಕ್ಚುಲಿ ಗುಡ್ ಮೆನ್ಸ್ಟ್ರಲ್ ಹೈಜೀನ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಏನು ಹೆಣ್ಮಕ್ಳು ಏನು ಋತುಮತಿ ಆಗ್ತಾರಲ್ಲ ಅಲ್ಲಿ ಆ ಟೈಮಲ್ಲಿ ಅಂತ ಆಕ್ಚುಲಿ ಅವ್ರ ಆರೋಗ್ಯ ಮತ್ತೆ ನೈರ್ಮಲ್ಯ ಕಾಪಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅದು 6ರಿಂದ 12 ಅಂದ್ರೆ 6ನೇ ಕ್ಲಾಸಿಂದ 12ನೇ ಕ್ಲಾಸಿನ ಒಂದು ಹೆಣ್ಣು ಮಕ್ಕಳಿಗೆ ಶಾಲೆಗಳು ಏನ್ ಮಾಡ್ತಾರೆ ಫ್ರೀ ಆಗಿ ಒಂದು ನ್ಯಾಪ್ಕಿನ್ಸ್ ಕೊಡ್ತಾರೆ. ಅದನ್ನ ನಾವು ಇಲ್ಲಿ ನೋಡಿ. ಹೌದಾ, ಅದನ್ನ ಶುಚಿ ಯೋಜನೆ ಅಂತ ಕರೀತಾರೆ. ಓಕೆನಾ, ಹಾಗಾಗಿ ಇದರ ಮುಖ್ಯ ಉದ್ದೇಶ ಆರೋಗ್ಯ ಮತ್ತು ನೈರ್ಮಲ್ಯವನ್ನ ಕಾಪಾಡುವಂತದ್ದು. ಜೊತೆಗೆ ನೋಡಿ, ರೀಸೆಂಟ್ ಆಗಿ ಶುಚಿ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಅಂದ್ರೆ ವರ್ಷ ಬಂದು 10ರಿಂದ 18 ವರ್ಷ ಆಗಿರ್ಬೇಕು ಒಂದು ವರ್ಷದ ಮಕ್ಕಳಿಗೆ, ಅದು 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಮಕ್ಕಳವರೆಗೂ ಕೂಡ ಏನ್ ಮಾಡ್ತಾರೆ ಶಾಲೆ ಇರುವಂತ ಮಕ್ಕಳಿಗೆ, ಎಲ್ಲಾ ಸರ್ಕಾರಿ ಶಾಲೆ ಇರುವಂತ ಮಕ್ಕಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ನ್ಯಾಪ್ಕಿನ್ಸ್ ಕೊಡ್ತಾರೆ, ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಜೊತೆಗೆ ರೀಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಈ ಶುಚಿ ಯೋಜನೆಯಲ್ಲಿ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ, ಅದರ ಹೆಸರು ಬಂದು ನನ್ನ ಮೈತ್ರಿ ಅಂತ ನೋಡಿ. ಓಕೆ, ನನ್ನ ಮೈತ್ರಿ ಅಂತ ಮಾಡಿದ್ದಾರೆ. ಇದು ಏನಂದ್ರೆ ಆಕ್ಚುಲಿ ನನ್ನ ಮೈತ್ರಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ಅದು ಎಸ್ಪೆಷಲಿ 17ರಿಂದ 18 ವರ್ಷದ ಒಂದು ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಮೆನ್ಸ್ಟ್ರಲ್ ಕಪ್ಸ್ ಕೊಡ್ತಾರೆ, ಅಥವಾ ಅದನ್ನ ಮುಟ್ಟಿನ ಕಪ್ಗಳು ಅಂತ ಕರೀತಾರೆ. ಸೊ ಅದೇನಂದ್ರೆ ನೋಡಿ, ಒಂದ್ಸಲ ಆ ಕಪ್ ಕೊಟ್ರಿ ಅಂತಂದ್ರೆ ಅದನ್ನ ಅವರು ಕಂಟಿನ್ಯೂಸ್ ಆಗಿ 8 ತಾಸುಗಳ ಕಡೆ ಯೂಸ್ ಮಾಡಬಹುದು, ಮತ್ತೆ ಅದನ್ನ 8ರಿಂದ 10 ವರ್ಷಗಳ ಕಾಲ ಯೂಸ್ ಮಾಡಬಹುದು. ಅಂದ್ರೆ ಇದು ತುಂಬಾ ಆಕ್ಚುಲಿ ಬಹಳ ಅಂದ್ರೆ ಒಂದ್ಸಲ ತಗೊಂಡ್ರೆ ಅದು ಈಸಿಯಾಗಿ 8ರಿಂದ 10 ವರ್ಷಗಳು ಕೂಡ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದನ್ನ ನಾವು ನನ್ನ ಮೈತ್ರಿ ಅಂತ ಇದೆ. ಹೌದಾ, ಇಲ್ಲಿ ನೋಡಿ ನನ್ನ ಮೈತ್ರಿ ಅಂತಿದೆ. ಇದೇನಂತಂದ್ರೆ ಆಕ್ಚುಲಿ ಪದವಿ ಪೂರ್ವ ವಿದ್ಯಾರ್ಥಿನಿಯರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಋತುಸ್ರಾವದ ಒಂದು ಕಪ್ ಅಥವಾ ಮೆನ್ಸ್ಟ್ರಲ್ ಕಪ್ ಕೊಡ್ತಾ ಹೋಗ್ತಾರೆ. ಓಕೆನಾ, ದಟ್ ಈಸ್ ದ ನನ್ನ ಮೈತ್ರಿ ಯೋಜನೆ ಅಂತ ಕರೀತಾರೆ. ಇಟ್ ಈಸ್ ಅಂಡರ್ ದ ಶುಚಿ ಯೋಜನೆ ಅಂತ ಕರಿತೀವಿ. ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ ಆರೋಗ್ಯ ಮತ್ತು ನೈರ್ಮಲ್ಯ, ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ ಶುಚಿ ಯೋಜನೆ ಆಗಿರುವಂತದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ನೋಡಿ. ತಪ್ಪಾಗಿದ್ದು ಕೇಳಿದ್ರೆ ಲಾಸ್ಟ್ ಟೈಮಲ್ಲಿ ಸರಿಯಾಗಿದ್ದು ಕೇಳಿತ್ತು. ಒಂದು ಸ್ಟೇಟ್ಮೆಂಟ್ ತಗೋಣ. ಕರ್ನಾಟಕದ ಸಾಕ್ಷರತೆಯ ಪ್ರಮಾಣವು ಭಾರತ ಸಾಕ್ಷರತಾ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂತ ಕೇಳ್ತಾರೆ. ಹೌದಾ, ಅಂದ್ರೆ ಕರ್ನಾಟಕ ಲಿಟ್ರೇಸಿ ರೇಟ್ ಇದೆಯಲ್ಲ ಇದೇನಂತಂದ್ರೆ ಇಂಡಿಯನ್ ಲಿಟ್ರೇಸಿ ರೇಟ್ಗಿಂತ ಜಾಸ್ತಿ ಆಗಿದೆ ಅಂತ ಕೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಬಂದು ನಗರ ಸಾಕ್ಷರತಾ ಪ್ರಮಾಣವು ಅಂದ್ರೆ ಅರ್ಬನ್ ಲಿಟ್ರೇಸಿ ರೇಟ್ ಪ್ರಮಾಣವು ಏನಾಗಿದೆ ಅಂತೆ ಗ್ರಾಮೀಣ ಸಾಕ್ಷರತಾ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಬನ್ ಲಿಟ್ರೇಸಿ ರೇಟ್ ಏನ್ ಮಾಡುತ್ತೆ ಆಕ್ಚುಲಿ ರೂರಲ್ ಲಿಟ್ರೇಸಿ ರೇಟ್ಗಿಂತ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. ಮೂರನೇದು ಬಂದು ಮಹಿಳಾ ಸಾಕ್ಷರತಾ ಪ್ರಮಾಣವು ಪುರುಷರ ಸಾಕ್ಷರತಾ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಫಿಮೇಲ್ ಲಿಟ್ರೇಸಿ ರೇಟ್ ಈಸ್ ಮೋರ್ ದೆನ್ ದಿ ಮೇಲ್ ಲಿಟ್ರೇಸಿ ರೇಟ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ರೆ ಗೊತ್ತಿರ್ಬೇಕು ನಮಗೆ. ಆಪ್ಷನ್ ಸಿ ಇದೆಯಲ್ಲ ಆಕ್ಚುಲಿ ಅಂತಂದ್ರೆ ನೋಡ್ತಾ ಹೋಗೋಣ ತಪ್ಪಾಗಿರೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಲಿಟ್ರೇಸಿ ರೇಟ್ ಅಂತ ಗೊತ್ತು ನಮಗೆ, ಸಾಕ್ಷರತಾ ಪ್ರಮಾಣ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ನೋಡಿ ನಮಗೆ ಕರ್ನಾಟಕದಲ್ಲಿ ಎಷ್ಟಿದೆ ಪ್ರೆಸೆಂಟ್ ಆಗಿ ಅಂತಂದ್ರೆ ಅದು 2011 ಸೆನ್ಸಸ್ ಪ್ರಕಾರ 75.36 ಇದು ಕರ್ನಾಟಕದ 2021 ಒಂದು ಜನಗಣತಿ ಪ್ರಕಾರ ಹೊಂದಿರುವಂತಹ ಸಾಕ್ಷರತಾ ಪ್ರಮಾಣ. ಇಂಡಿಯಾದ ಎಷ್ಟಿದೆ ನೋಡಿ 74.0% ಇದೆ. ಅಂದ್ರೆ ಏನಾಯ್ತು ನಮಗೆ ಆಕ್ಚುಲಿ ಕರ್ನಾಟಕದ ಒಂದು ಸಾಕ್ಷರತಾ ಪ್ರಮಾಣವು ಭಾರತ ಸಾಕ್ಷರತಾ ಪ್ರಮಾಣಕ್ಕಿಂತ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಸರಿಯಾಗಿದೆ, ತಪ್ಪಲ್ಲ. ಹೌದಲ್ವಾ? ಎರಡನೇ ನೋಡ್ತಾ ನೋಡಿ. ಹೌದಾ, ಇಲ್ಲಿ ನೋಡಿ ಅರ್ಬನ್ ರೂಲ್ ಕೇಳಿದ್ದಾರೆ ನೋಡಿ. ಅರ್ಬನ್ ಎಷ್ಟಿದೆ ಅಂತಂದ್ರೆ ಆಕ್ಚುಲಿ ನೋಡಿ ಅರ್ಬನ್ದು 85.78% ಇದೆ. ರೂರಲ್ ಎಷ್ಟಿದೆ ಗ್ರಾಮೀಣದು 68.73 ಇದೆ. ಸೊ ಹಾಗಾಗಿ ಇಲ್ಲಿ ಅಂತಂದ್ರೆ ಆಕ್ಚುಲಿ ಹೌದು. ಹಾಗಾಗಿ ನಗರದ ಸಾಕ್ಷರತಾ ಪ್ರಮಾಣವು
ಗ್ರಾಮೀಣ ಸಾಕ್ಷರತಾ ಪ್ರಮಾಣಕ್ಕಿಂತ ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಸೊ ಅದು ಕೂಡ ಸರಿಯಾಗುತ್ತೆ, ಅದು ತಪ್ಪಲ್ಲ ಸ್ಟೇಟ್ಮೆಂಟು. ಇನ್ನು ಮೂರನೇ ದೊಡ್ಡ ತಗೊಂಡು ನೋಡಿ, ಇಲ್ಲಿ ನಮಗೆ ಮೇಲ್ ಮತ್ತು ಫಿಮೇಲ್ ಕೊಟ್ಟಿದ್ದಾರೆ ಹೌದಾ. ಫಸ್ಟ್ ನೋಡಿ ಮೇಲ್ ಬಂದಾಗ ಎಷ್ಟಿದೆ ನೋಡಿ, ಇಲ್ಲಿ ಕನ್ನಡದ ಬಂದಾಗ 82.47% ಇದೆ, ಫಿಮೇಲ್ ಬಂದು 68 ಇದೆ, ಕಡಿಮೆ ಇದೆ ಅಲ್ವಾ. ಅದೇ ರೀತಿ ಇಂಡಿಯಾದಲ್ಲಿ ಕೂಡ 82% ಮೇಲ್ ಇದೆ, ಫಿಮೇಲ್ ಬಂದು 65% ಇದೆ. ಸೊ ಹಾಗಾಗಿ ಏನಂತಂದ್ರೆ ಆಕ್ಚುಲಿ ನಮಗೆ ಮೇಲ್ ಲಿಟರೇಸಿ ರೇಟ್ ಈಸ್ ಮೋರ್ ದೆನ್ ದಿ ಫಿಮೇಲ್ ಲಿಟರೇಸಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಮಹಿಳಾ ಸಾಕ್ಷರತೆ ಪ್ರಮಾಣ ಹೆಚ್ಚಿದೆ ಪುರುಷರಿಗೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡ್ ತಗೋಣ. ನಿಶಿತಾ 2.0 ಅಂತ ಒಂದು ಯೋಜನೆಯನ್ನು ಲಾಂಚ್ ಮಾಡಿದರೆ, ಇದು ಯಾರಿಗೆ ಆನ್ಲೈನ್ ತರಬೇತಿ, ಸರಿ ಉಲ್ಟಾಗಿದೆ ಇದು, ಓಕೆ, ಯಾರಿಗೆ ಆನ್ಲೈನ್ ತರಬೇತಿ ನೀಡಲು ಪ್ರಾರಂಭಿಸಿರುವಂತಹ ಒಂದು ಕಾರ್ಯಕ್ರಮ ಅಂತ ಕೇಳ್ತಾರೆ. ಅದು ನಿಶಿತಾ 2.0 ಅಂತ ಕೇಳಿದ್ದಾರೆ ಹೌದಾ. ಇಲ್ಲಿ ರೈತರಂತಿದೆ, ಶಾಸಕರು ಅಥವಾ MLA MPs ಅಂತಿದೆ, ಮೂರನೇದು ಉಪನ್ಯಾಸಕರಂತಿದೆ, ನಾಲ್ಕನೇದು ಬಂದು ಸ್ವಸಹಾಯ ಗುಂಪಿನ ಸದಸ್ಯರು ಅಥವಾ ಇದನ್ನ ಇಂಗ್ಲಿಷ್ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ನಿಶಿತಾ 2.0 ಕಾರ್ಯಕ್ರಮ ಆನ್ಲೈನ್ ಟ್ರೈನಿಂಗ್ ಅನ್ನೋದು ಯಾರಿಗೆ ಮಾಡಿರುವಂತಹ ಒಂದು ಪ್ರೋಗ್ರಾಮ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಅದು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಆನ್ಲೈನ್ ತರಬೇತಿಯಾಗಿದೆ. ದಟ್ ಈಸ್ ಕಾಲ್ಡ್ ದ ನಿಶಿತಾ 2.0 ಒಂದು ಆನ್ಲೈನ್ ಟ್ರೈನಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಈ ಸಮಗ್ರ ಶಿಕ್ಷಣ ಅಂತ ಮಾಡಿದಾರೆ ಅಲ್ವಾ, ಅದರಲ್ಲಿ ಅಂತಂದ್ರೆ ಆಕ್ಚುಲಿ ಹಲವಾರು ಒಂದು ತರಬೇತಿ ಸ್ಕೀಮ್ಗಳನ್ನ ಮಾಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಬಂದಾಗ ನೋಡಿ ನಮಗೆ ಇಲ್ಲಿ ಕೊಡ್ತಾ ಇದ್ದಿಲ್ಲ, ದ ನಿಶಿತಾ 2.0 ಇದೆಯಲ್ಲ, ಇದು ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಲೆಕ್ಚರರ್ಸ್ ಅಂತ ಕರೀತಾರೆ. ಅಂದ್ರೆ ಪದವಿ ಪೂರ್ವ ಏನಿದಾರಲ್ಲ ಲೆಕ್ಚರ್ಸ್ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ, ಅದನ್ನ ನಿಶಿತಾ 2.0 ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಸಿ ಇಸ್ ದ ರೈಟ್ ಆನ್ಸರ್. ಅದು ಪದವಿ ಪೂರ್ವ ಉಪನ್ಯಾಸಕರು ಅಂತ ಕರಿತೀವಿ ನಾವು. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಎಕನಾಮಿಕ್ ಸರ್ವೆ ಪಾರ್ಟ್ 3 ಅಂತ. ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪಾರ್ಟ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.